Hello everyone, welcome back to my YouTube channel Manjula Vlogs. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬನೂ ಮುಗಿತಾ ಬರ್ತಾ ಇದೆ. ಹಬ್ಬಕ್ಕೆ ಅಂತ ಜಾಸ್ತಿ ಹಣ್ಣುಗಳನ್ನ ತಂದಿರ್ತೀರಾ, ಅದರಲ್ಲೂ ಹೆಚ್ಚಾಗಿ ಬಾಳೆಹಣ್ಣೇ ಇರುತ್ತೆ. ಇನ್ನು ಉಡಿ ತುಂಬೋದು ತಾಂಬೂಲ ಇರೋದ್ರಿಂದ ಬಾಳೆಹಣ್ಣು ಜಾಸ್ತಿನೇ ಇರುತ್ತೆ. ಅದನ್ನು ಏನು ಮಾಡಬೇಕು ಅಂತ ಯೋಚನೆ ಇದ್ದರೆ ನಾನು ಅದಕ್ಕೆ ಒಂದು ಸಿಂಪಲ್ ಆಗಿರೋ ರೆಸಿಪಿನ ಹೇಳ್ತೀನಿ. ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ತುಂಬಾ ಇಷ್ಟಪಟ್ಟು ತಿಂತಾರೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದಕ್ಕೆ ನಾನಿಲ್ಲಿ 1/4 ಲೀಟ್ರ್ ಹಾಲು 1/4 ಲೀಟ್ರ್ ಮೊಸರನ್ನ ತೊಗೊಂಡಿದ್ದೀನಿ. ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ನಾವು ಚಿಕ್ಕವ್ರು ಇರಬೇಕಾದ್ರೆ ಮನೇಲಿ ಹಣ್ಣುಗಳು ಜಾಸ್ತಿ ಉಳಿದಿದ್ರೆ ನಮ್ಮ ತಾಯಿನೂ ಇದೇ ರೀತಿಯೇ ಮಾಡಿಕೊಡ್ತಾ ಇದ್ರು. ಈ ರೀತಿ 1/4 ಲೀಟ್ರು ಆಗದೇ ಇದ್ರೂ ಅಳತೆನಲ್ಲಿ 1 ಕಪ್ ಮೊಸರು 1 ಕಪ್ ಹಾಲು ಈ ರೀತಿ ಹಾಕೋದ್ರಿಂದ ರುಚಿನೂ ತುಂಬ ಚೆನ್ನಾಗಿ ಬರುತ್ತೆ. ಹಬ್ಬಗಳಲ್ಲಿ ಸಾಮಾನ್ಯವಾಗಿ ಬಾಳೆಹಣ್ಣುಗಳು ಹೆಚ್ಚಾಗಿ ಉಳಿದು ಬಿಡುತ್ತೆ, ತಿನ್ನೋದಕ್ಕೆ ಮನಸ್ಸಾಗೋದಿಲ್ಲ. ಆವಾಗ ಈ ರೀತಿ ಮಾಡಿಕೊಡೋದ್ರಿಂದ ಮನೆಯಲ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ. ಇದಕ್ಕೆ 2 ಸ್ಪೂನ್ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಬದಲು ಬೆಲ್ಲ ಅಥವಾ ಕಲ್ ಸಕ್ಕರೆ ಅಥವಾ ಜೇನುತುಪ್ಪನೂ ಕೂಡ ಬಳಸ್ಬೋದು. ಇದಕ್ಕೆ ಚಿಟಿಕೆ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಎಲ್ಲವನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಕ್ಕರೆ ಕರಗೋದಕ್ಕೆ ಬಿಡಬೇಕು. ಆಮೇಲೆ ಈ ರೀತಿ ಚಿಕ್ಕದಾಗಿ ಹೆಚ್ಚಿ ಇಟ್ಟಿರುವಂತಹ ಬಾಳೆಹಣ್ಣು ನೀವು ಯಾವ ರೀತಿ ಬೇಕಾದರೂ ಹೆಚ್ಕೋಬೋದು. ನಾನು ಅಷ್ಟು ಬಾಳೆಹಣ್ಣನ್ನ ಸೇರಿಸ್ತಾ ಇದ್ದೀನಿ. ಇದ್ರ ಜೊತೆಯಲ್ಲಿ ಒಂದು ಆ್ಯಪಲ್ನ ಕೂಡ ಸೇರಿಸ್ತಾ ಇದ್ದೀನಿ. ಇದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಯಲ್ಲಿ ಸ್ವಲ್ಪ ದಾಳಿಂಬೆ ಕೂಡ ಸೇರಿಸ್ತಾ ಇದ್ದೀನಿ. ಇದ್ದರೆ ಹಾಕ್ಕೋಬೋದು, ಇಲ್ಲ ಅಂದರೆ ಬರೀ ಬಾಳೆಹಣ್ಣಿಂದೇ ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ. ನಮ್ಮನೇಲಿ ಈ ಹಣ್ಣುಗಳು ಕೂಡ ಜಾಸ್ತಿಯಾಗಿ ಇತ್ತು, ಹಾಗಾಗಿ ಹಾಕ್ತಾ ಇದ್ದೆ ಅಷ್ಟೇ. ಇದ್ರ ಜೊತೆಯಲ್ಲಿ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ಕೂಡ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಎಲ್ಲ ಮಿಕ್ಸ್ ಇದೆ. ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಸ್ವಲ್ಪ ಖರ್ಜೂರ ಎಲ್ಲನೂ ಇದೆ. ಡ್ರೈ ಫ್ರೂಟ್ಸು ಮತ್ತು ಫ್ರೂಟ್ಸ್ ಎಲ್ಲ ಇರೋದ್ರಿಂದ ಒಂದು ಹೆಲ್ದಿಯಾದ ಡೆಸರ್ಟ್ ಅಂತ ಹೇಳ್ಬೋದು. ಸಕ್ಕರೆ ಬದಲಾಗಿ ಜೇನುತುಪ್ಪ ಹಾಕೋದ್ರಿಂದ ಇದೊಂದು ಹೆಲ್ದಿಯಾಗಿ ಆಗುತ್ತೆ. ಇಷ್ಟೇ, ಇದು ತುಂಬ ಸರಳವಾಗಿ ಈ ರೀತಿಯಾಗಿ ಮಾಡ್ಕೋಬೋದು. ಇದನ್ನು ನೀವು ಹೀಗೇ ಸವಿಬೋದು, ದೇವರಿಗೆ ನೈವೇದ್ಯ ಕೂಡ ಮಾಡ್ಬೋದು. ಅಥವಾ ಇದಕ್ಕೆ ಇನ್ನೂ ಸ್ವಲ್ಪ ರಿಚ್ನೆಸ್ ಕೊಡೋದಕ್ಕೆ ನಾನು ಇನ್ನೂ ಸ್ವಲ್ಪ ಕೆಲವು ಪದಾರ್ಥಗಳನ್ನ ಸೇರಿಸ್ತಾ ಇದ್ದೀನಿ. ಇದಕ್ಕೆ ನಾನು 1 ಸ್ಪೂನ್ ಆಗುವಷ್ಟು ಪಂಪ್ಕಿನ್ ಸೀಡ್ಸು ಹಾಗೆ ಸೂರ್ಯಕಾಂತಿ ಸೀಡ್ಸ್ನ ಸೇರಿಸ್ತಾ ಇದ್ದೀನಿ. ಸನ್ಫ್ಲವರ್ ಸೀಡ್ಸ್ ಬರುತ್ತಲ್ಲ ಅದು, ಹಾಗೆ 1-2 ಸ್ಪೂನ್ ಚಿಯಾ ಸೀಡ್ಸ್ನ ನೆನೆಸಿ ಇಟ್ಟಿದ್ದೀನಿ, ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಹಾಗೆ 1-2 ಸ್ಪೂನ್ ಆಗುವಷ್ಟು ಓಟ್ಸ್ನ ನೆನೆಸಿಟ್ಟಿದ್ದೀನಿ, ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಇದಕ್ಕೆ 1 ಸ್ಪೂನ್ ಆಗುವಷ್ಟು ಪೀನಟ್ ಬಟರ್ ಇದೆ, ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಇದಿಷ್ಟು ಕೂಡ ಆಪ್ಷನಲ್ಲು, ಮನೇಲಿ ಇದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಮೊದಲೇ ಹೇಳ್ದಂಗೆ ನಾನು ಏನು ಮೊದಲೇ ತೋರಿಸಿದ್ದೀನಿ ಅಷ್ಟನ್ನು ಮಾತ್ರ ಕೂಡ ಸೇವಿಸ್ಬೋದು. ಇದನ್ನೆಲ್ಲ ಹಾಕೋದ್ರಿಂದ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಮೇಲೆ ಇನ್ನು ಒಂದೇ ಒಂದು ಐಟಮ್ ಇದೆ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದಂತೂ ಮಕ್ಕಳು ಫೇವ್ರೆಟ್ ಅಂತ ಹೇಳ್ಬೋದು. ಏನಿಲ್ಲ, ಒಂದು 5 ರೂಪಾಯಿದು ಇಲ್ಲ 10 ರೂಪಾಯಿದು ವೆನಿಲಾ ಐಸ್ ಕ್ರೀಮ್ ಬರುತ್ತಲ್ಲ, ಅದನ್ನು ಕೂಡ ಹಾಕಿದ್ರೆ ಮಕ್ಕಳು ಯಾಕೆ ತಿನ್ನಲ್ಲ ಹೇಳಿ, ಇಷ್ಟಪಟ್ಟು ಖಂಡಿತ ತಿಂದೇ ತಿಂತಾರೆ. ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ ನೋಡಿ. ಮಕ್ಕಳಿಗೆ ಹೇಗೆ ಇಷ್ಟನೋ ಹಾಗೆ ಹಣ್ಣುಗಳನ್ನ ತಿನ್ನಿಸೋದು ಇದೊಂಥರ ಚೆನ್ನಾಗಿರುತ್ತೆ. ಈ ರೀತಿಯೂ ಮಾಡ್ಬೋದು. ಹಬ್ಬಗಳಲ್ಲಿ ಉಳಿದಿರುವ ಹಣ್ಣುಗಳನ್ನ ಈ ರೀತಿ ಬಳಸ್ಕೊಂಡ್ರೆ ಹಣ್ಣು ಕೂಡ ವೇಸ್ಟ್ ಆಗೋದಿಲ್ಲ. ಎಲ್ಲ ಹಣ್ಣು ಕೂಡ ಪೂರ್ತಿಯಾಗಿ ಖಾಲಿ ಆಗುತ್ತೆ, ಅದು ಕೂಡ ಒಂದೇ ದಿನದಲ್ಲಿ ಖಾಲಿ ಆಗುತ್ತೆ. ಬೇಕಾದರೆ ಟ್ರೈ ಮಾಡಿ ನೋಡಿ. ಈ ಒಂದು ಪುಟ್ಟ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಹೈಪ್ ಕೂಡ ಮಾಡಿ. ಥ್ಯಾಂಕ್ ಯು.